ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಇದು ಸೇಮ್ ಡ್ರೆಸ್ ಸೇಮ್ ಡೇ. ಸೊ ದೇವಸ್ಥಾನದಿಂದ ಬಂದು ಸ್ವಲ್ಪ ಫ್ರೆಶ್ ಆಗಿ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಂದು ಅಕ್ಕ ಕಾಲ್ ಮಾಡಿದ್ಲು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಬೇಕು, ಚಿಕ್ಕಪೇಟೆಗೆ ಹೋಗಬೇಕು ಅಂತ. ಸೊ ಹಾಗಾಗಿ ಹೇಗಿದ್ರು ಸಂಡೇ ಅಲ್ಲ, ನಾನು ಸಹ ಬರ್ತೀನಿ ಅಂತ ಹೊರಟೆ. ಧ್ವನಿನ ಅಪ್ಪು ಮತ್ತು ಅಮ್ಮ ನೋಡ್ಕೊಳ್ತಾ ಇರ್ತಾರೆ. ಸೊ ಐ ಜಸ್ಟ್ ಕೇಮ್ ಮೆಟ್ರೋ ಸ್ಕೂಟಿಯಲ್ಲಿ ಬಂದೆ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ. ಸೊ ಸ್ಕೂಟಿನ ಡ್ರಾಪ್ ಮಾಡಿ ನಾವು ವೇಟಿಂಗ್ ಫಾರ್ ಮೆಟ್ರೋದಲ್ಲಿ ಡೈರೆಕ್ಟ್ ಚಿಕ್ಕಪೇಟೆ ಹೋಗಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಶಾಪಿಂಗ್ ಮಾಡಬೇಕು. ಸೊ ಲೆಟ್ಸ್ ಗೋ. ಕಾರಲ್ಲಿ ಬಂದಿರೋದಕ್ಕಾದ್ರೂ Next station is ಫೈನಲಿ ನಾನು ಚಿಕ್ಕಪೇಟೆ ರೀಚ್ ಆದೆ. ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ಇಷ್ಟು ದೊಡ್ಡ ಕ್ಯೂ ನೋಡಿ ನಂಗೆ ಫುಲ್ ಶಾಕ್ ಆಗೋಯ್ತು. ಏನೋ ಸ್ಟೇಷನ್ ಒಳಗೆ, ಚಿಕ್ಕಪೇಟೆಯಿಂದ ಮೆಟ್ರೋ ಸ್ಟೇಷನ್ ಒಳಗೆ ಹೋಗೋಕ್ಕೆ ಇಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ರು. ಅಷ್ಟು ಕ್ರೌಡ್ ಇತ್ತು. ನಾನು ಬೇರೆ ಕಡೆ ಎಲ್ಲ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ದೀನಿ, ಬಟ್ ಇಷ್ಟು ಕ್ರೌಡ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಏನೋ ಶಾಪಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಅಷ್ಟು ಜನ ಇದ್ದರು, ಅಷ್ಟು ಕ್ರೌಡಿಂಗ್ ಇತ್ತು. ಬಟ್ ದೆನ್ ಕ್ರೌಡಲ್ಲೂ ಐ ಡಿಡ್ ಸಮ್ ಶಾಪಿಂಗ್. ಹಾಗೆ ಇಲ್ಲಿ ಮೋಸ್ಟ್ ಆಫ್ ದ ಐಟಮ್ಸ್ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಈ ವಾಲೆಟ್ಸ್ ಎಲ್ಲ ನೋಡಿದೆ ನಾನು. ವಾಲೆಟ್ಸ್ 100 ರೂಪೀಸ್, 60 ರೂಪೀಸ್, 80 ರೂಪೀಸ್ದೆಲ್ಲ ವಾಲೆಟ್ಸ್ ಇತ್ತು. ಮತ್ತು ಈ ಶರ್ಟ್ಸ್, ಪ್ಯಾಂಟ್ಸ್ ಎಲ್ಲ 1000 ರೂಪಾಯಿಗೆ 4, 3 ಆ ಥರ ಎಲ್ಲ ಇತ್ತು. ಆಮೇಲೆ ಟವಲ್ಸ್ ಎಲ್ಲ 100 ರೂಪಾಯಿಗೆಲ್ಲ ಟವಲ್ ಸಿಕ್ತಿತ್ತು. ಮತ್ತು ಇನ್ನೇನು ನೋಡಿದೆ, ಈ ಸೆಕೆಂಡ್ ಹ್ಯಾಂಡಲ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಸಿಕ್ಕಾಬಟ್ಟೆ ಇತ್ತು. ನಮ್ಮದು ಆ್ಯಪಲ್ ವಾಚಸ್, ಆ್ಯಪಲ್ ಏರ್ಪಾಡ್ಸ್ ಅದೆಲ್ಲ ಅವೈಲಬಲ್ ಇತ್ತು. ಸೊ ಅದು ಏನು ಅಷ್ಟೊಂದು ಕಾಸ್ಟ್ಲಿ ಇರಲಿಲ್ಲ, ಎಲ್ಲ ಕಮ್ಮಿ ರೇಟಲ್ಲೇ ಇತ್ತು. ಆ್ಯಂಡ್ ನಾನು ಅಂಬ್ರೆಲ್ಲ ತೊಗೊಂಡೆ. ಸಿಕ್ಕಾಬಟ್ಟೆ ಮಳೆ ಇತ್ತು ಅಂತ ಒಂದು ಛತ್ರಿ ತೊಗೊಂಡೆ, ದೊಡ್ಡ ಛತ್ರಿ, 150 ರೂಪೀಸ್ ಅಷ್ಟೇ ಕೊಟ್ಟಿದ್ದು. ಆ ಛತ್ರಿದು ವೀಡಿಯೋ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ಛತ್ರಿ ತೊಗೊಂಡೆ. ಆ್ಯಂಡ್ ಈ ಕುರ್ತಾಸ್ ಎಲ್ಲ ಇತ್ತು, 100 ರೂಪಾಯಿ, 150 ರೂಪಾಯಿ ಕುರ್ತಾಸ್ ಎಲ್ಲ ಇತ್ತು. ಮತ್ತು ಫ್ರಾಕ್ಸ್ ಇತ್ತು, ಮಕ್ಕಳು ಫ್ರಾಕ್ಸ್ ಎಲ್ಲ 100 ರೂಪೀಸ್ಗೆ ಮಕ್ಕಳು ಫ್ರಾಕ್ಸ್ ಇತ್ತು. ಸೊ 100 ರೂಪೀಸಿಂದ ಸುಮಾರು ಐಟಮ್ಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಏನೋ ಯಾರೆಲ್ಲ ತೊಗೊಬೇಕು, ಮನೇಲಿ ಹಾಕ್ಕೊಳಕ್ಕಿದ್ರು, ಹೊರಗಡೆ ಹಾಕ್ಕೊಳಕ್ಕಿದ್ರು, ಯಾರಿಗೆಲ್ಲ ಕಮ್ಮಿ ರೇಟಿದ್ದು ಬಟ್ಟೆ ತೊಗೊಬೇಕು ಅಂತಿದ್ರೆ ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಟು ಗೋ. ಮತ್ತು ಈ ಲೇಡೀಸಿಗೆ ನೈಟೀಸ್ ಎಲ್ಲ ಅವೈಲಬಲ್ ಇತ್ತು. ಮತ್ತು ಕುರ್ತಾಸ್ ಎಲ್ಲ ಕಮ್ಮಿ ರೇಟಲ್ಲಿ ಇತ್ತು. ನೈಟಿನೂ ಅಷ್ಟೇ ಕಮ್ಮಿ ರೇಟ್, 100 ರೂಪೀಸ್, 200, 250 ರೂಪೀಸಿಗೆಲ್ಲ ನೈಟಿ. ಮತ್ತು ಕುರ್ತಾಗಳೆಲ್ಲ 500ಗೆ 3 ಆ ಥರ ಎಲ್ಲ ಇತ್ತು. ಜೆಂಟ್ಸಿಗೂ ಸಿಕ್ಕಾಬಟ್ಟೆ ಅವೈಲಬಲ್ ಇದೆ ಇಲ್ಲಿ ಆಪ್ಷನ್ಸ್. ಏನಂದರೆ ಜಾಕೆಟ್ಸ್, ಲೆದರ್ ಜಾಕೆಟ್ಸ್ ಎಲ್ಲ ಇರುತ್ತೆ. ಮತ್ತು ಶರ್ಟ್ಸ್, ಪ್ಯಾಂಟ್ಸ್ ಅದೆಲ್ಲ ಅವೈಲಬಲ್ ಇತ್ತು. ಸೊ ಇದೆಲ್ಲ ನಾನು ನೋಡಿದ್ದೆಲ್ಲ ಕಡೆ 1000 ರೂಪೀಸಿಗೆ 4 ಶರ್ಟ್, 4 ಪ್ಯಾಂಟ್ ಆ ಥರದ್ದೆಲ್ಲ ಶಾಪ್ಸ್ ಇತ್ತು ಇಲ್ಲಿ. ಆ್ಯಂಡ್ ಇಯರಿಂಗ್ಸ್ ನೋಡ್ತಿದ್ರ ನೀವು ಇಲ್ಲಿ 1 ಪೀಸಿಗೆ 20 ರೂಪೀಸ್ ಆ ಥರ ಎಲ್ಲ ಇಯರಿಂಗ್ಸ್. ಮತ್ತು ಮನೆಗೆ ಬೆಡ್ಶೀಟ್ ಬರುತ್ತಲ್ಲ, ಬೆಡ್ಶೀಟ್ ಮತ್ತು 2 ಪಿಲ್ಲೋ ಕವರ್ ಸೆಟ್, ಅದು ಬರೀ 550 ರೂಪೀಸ್, 600 ರೂಪೀಸಿಗೇನೋ ಇತ್ತು. ಮತ್ತು ದಪ್ಪ ಬೆಡ್ಶೀಟ್ ಬರುತ್ತಲ್ಲ ಚಳಿಗೆ ಹಾಕ್ಕೊಳ್ಳೋಕ್ಕೆ, ಒತ್ಕೊಳ್ಳೋಕ್ಕೆ, ಸೊ ಅದೆಲ್ಲ ಅವೈಲಬಲ್ ಇತ್ತು. ಮತ್ತು ಈ ಬ್ಯಾಗ್ಸ್ ಅಂತೆ ಆ್ಯಂಡ್ ಚಪ್ಪಲ್ಸ್ ಅಂತೆ, ಏನಿಲ್ಲ ವಾಟ್ ನಾಟ್ ಪ್ರತಿಯೊಂದು ಅವೈಲಬಲ್ ಇತ್ತು. ನಾನು ಚಿಕ್ಕಪೇಟೆಯಿಂದ ಒಂದು ಛತ್ರಿ ತೊಗೊಂಡೆ, ಮತ್ತೊಂದೆರಡು ಬ್ಲೌಸ್ ತೊಗೊಂಡೆ, ಅದನ್ನ ತೋರಿಸ್ತೀನಿ. ಮತ್ತು ನಾವು ಮೇಯ್ನ್ ಹೋಗಿದ್ದೇನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಐಟಮ್ಸ್ ತೊಗೊಬೇಕಿತ್ತು, ರಿಟರ್ನ್ ಗಿಫ್ಟ್ಸ್. ಮತ್ತು ಲಕ್ಷ್ಮಿದು ಮುಖವಾಡ ತೊಗೊಬೇಕಿತ್ತು. ಎಷ್ಟು ಲಕ್ಷ್ಮಿ ಮುಖವಾಡ ಡಿಸೈನ್ಸ್ ಅವೈಲಬಲ್ ಇತ್ತು ಅಂದರೆ ನೋಡಿ ಸಾಕಾಯಿತು. ಅಷ್ಟು ಲಕ್ಷ್ಮಿ ಡಿಸೈನ್ಸ್ ಅವೈಲಬಲ್ ಇತ್ತು, ಮುಖವಾಡಗಳು. ನಾನು ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಏನೆಲ್ಲ ನಾವು ವರಮಹಾಲಕ್ಷ್ಮಿಗೆ ಶಾಪ್ ಮಾಡಿದ್ವಿ ಅಂತ. ನೀವೇ ನೋಡ್ಬೋದು, ಇಲ್ಲೊಂದು ಶಾಪಿಗೆ ಹೋಗಿದ್ವಿ. ಆ ಶಾಪಲ್ಲಿ ಎಷ್ಟು ಥರ ಡೆಕೋರೇಟಿವ್ ಐಟಮ್ಸ್ ಇದೆ ಅಂತ, ಮತ್ತು ಲಕ್ಷ್ಮಿ ಮುಖವಾಡಗಳೆಲ್ಲ ಇದೆ ಅಂತ. ಇದು ಜಸ್ಟ್ ಫಸ್ಟ್ ಶಾಪ್ ಅಷ್ಟೇ. ನಂದು ನೆಕ್ಸ್ಟ್ ಬ್ಲಾಗಲ್ಲಿ ಸುಮಾರು ಶಾಪಿಗೆ ನಾವು ಹೋಗಿರೋದು ವಿಡಿಯೋ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದೆಲ್ಲ ಐ ವಿಲ್ ಶೋ ಇಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಸೊ ಈ ಬ್ಲಾಗಲ್ಲಿ ಇಷ್ಟು ಒಂದು ಶಾಪಿಗೆ ಮಾತ್ರ ನಾವು ಹೋಗಿದ್ದು ನಾನು ಕವರ್ ಮಾಡಿದ್ದೀನಿ. ಇದರಲ್ಲಿ ನೀವು ನೋಡ್ಬೋದು ವರಮಹಾಲಕ್ಷ್ಮಿಗೆ ಡೆಕೋರೇಷನ್ ಮಾಡೋಕ್ಕೆ ಎಷ್ಟು ಥರ ಐಟಮ್ಸ್ ಅವೈಲಬಲ್ ಇದೆ ಅಂತ. ಜಡೆಯಿಂದ ಹಿಡಿದು, ಲಕ್ಷ್ಮಿ ಮುಖವಾಡದಿಂದ ಹಿಡಿದು, ಸರಗಳಿಂದ ಹಿಡಿದು, ಕೈ ಕಾಲು ಪ್ರತಿಯೊಂದು ಅವೈಲಬಲ್ ಇರುತ್ತೆ. ಫುಲ್ ಸೆಟ್ ರೆಡಿ ಆಗಿದ್ದೀವಿ.
ಅವ್ರು ಮಾಡೋ ಥರ ಟ್ಯಾಲೆಂಟ್ ಇರಬೇಕು. ಮಳೆಯಲ್ಲೂ ಜನ ಶಾಪಿಂಗ್ ಮಾಡೋದು ಸ್ಟಾಪ್ ಮಾಡ್ತಾ ಇಲ್ಲ, ಎಲ್ಲ ಶಾಪಿಂಗ್. ಮಳೆ ಬಂತು. ಮಳೆ ಬರ್ತಾ ಇದ್ರು ಜನಗಳು ಶಾಪಿಂಗ್ ಮಾಡೋದು ಬಿಡ್ತಾ ಇಲ್ಲ, ಅಷ್ಟು ಶಾಪಿಂಗ್ ಮಾಡ್ತಾ ಇದ್ದಾರೆ. ಅಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡೆಡ್. ಒಬ್ಬೊಬ್ರು ಮಾನಿಟೈಸ್ ಆಗಿ ಸುದರ್ಶನ್ ಇದೆಯಲ್ಲ, ಇದಕ್ಕೆ ಹೋಗಿದ್ದಾರೆ, ನೀರು ತಗೊಂಡಿದ್ದಾರೆ ಒಂದೆರಡು. ಬನ್ನಿ ಮೇಡಮ್, ಲೇಂಗನಾ ನನಗೆ ಒಂದೆರಡು ಬ್ಲೌಸಸ್ ತೊಗೊಬೇಕಿತ್ತು, ಹಾಗಾಗಿ ನಾವು ಈ ಶಾಪಿಗೆ ಹೋದ್ವಿ. ನನಗೆ ಈ ಬ್ಲೌಸಸ್ ಡಿಸೈನ್ ನೋಡಿ ಒಂದು ಸರ್ತಿ ತಲೆನೋವು ಬಂದುಬಿಡ್ತು, ಅಷ್ಟು ಥರ ಬ್ಲೌಸ್ ಡಿಸೈನ್ಸ್ ಇದೆ. ಆ್ಯಂಡ್ ಪ್ರೈಸು ಅಷ್ಟೇ ಕಡಿಮೆ, ಒಂದು 300 ರುಪೀಸಿಂದ ಬ್ಲೌಸ್ ಸ್ಟಾರ್ಟ್ ಆಗಿ ಆ್ಯಸ್ ಪರ್ ದ ಡಿಸೈನ್ಸ್ ನಾವು ಹೆಂಗೆ ವರ್ಕ್ ಬ್ಲೌಸಿದು ಮತ್ತು ಆ ಬ್ಲೌಸಿದು ಡಿಸೈನ್ ಮತ್ತು ವರ್ಕ್ ಬೇಸ್ಡ್ ಮೇಲೆ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ. ನಾನೊಂದೆರಡು ಕಾಟನ್ ಬ್ಲೌಸ್ ತೊಗೊಂಡೆ, ಒಂದು ಫುಲ್ ಸ್ಲೀವ್ ಇದು, ಇನ್ನೊಂದು ಹೀಗೆ ಕಟ್ಟೋದು ಬರುತ್ತಲ್ಲ ಈಗ ಸದ್ಯಕ್ಕೆ ಟ್ರೆಂಡ್ ಇದೆಯಲ್ಲ, ಸೊ ಆ ಥರದೊಂದೆರಡು ಬ್ಲೌಸ್ ತೊಗೊಂಡೆ. ಸೊ ಐ ಥಿಂಕ್ ಅದೊಂದು 600 ರುಪೀಸ್ ಹಾಗೇನೋ ಇತ್ತು. ಬಟ್ ಆ್ಯಸ್ ಎ ಸೆಡ್, ನಾವು ಯಾವ ಥರ ಮೆಟೀರಿಯಲ್ ಮತ್ತು ಯಾವ ಥರ ಪ್ಯಾಟರ್ನ್ಸ್ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ನಾನೊಂದೆರಡು ಬ್ಲೌಸ್ ತೊಗೊಂಡೆ, ಅಕ್ಕ ಒಂದೆರಡು ಬ್ಲೌಸ್ ತೊಗೊಂಡ್ಲು, ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ಲೌಸಸ್, ರೆಡಿಮೇಡ್ ಬ್ಲೌಸಸ್ ಈ ಶಾಪಲ್ಲಿತ್ತು, ವಿಚ್ ಇಸ್ ಇನ್ ಚಿಕ್ಕಪೇಟೆ. ಅಲ್ಲೇ ನಮಗೆ ಮೇನ್ ರೋಡಲ್ಲಿ ಹೋಗ್ತಾನೆ ಈ ಶಾಪ್ ಸಿಕ್ಬಿಡುತ್ತೆ. ಮತ್ತು ಸುಮಾರು ರೆಡಿಮೇಡ್ ಬ್ಲೌಸಸ್, ಡ್ರೆಸ್ಸಸ್ ಶಾಪ್ ಇದೆ. ಐ ಥಿಂಕ್ ಎಲ್ಲ ಶಾಪಲ್ಲೂ ಹಿಂಗೆ ಇರುತ್ತೆ ಅನಿಸುತ್ತೆ, ಡಿಸೈನ್ಸ್ ಮತ್ತು ಇನ್ನೂ ಮೆಟೀರಿಯಲ್ ಅವೈಲಬಿಲಿಟಿ. ಯಾ ನಡ್ಕೊಂಡು ಹೋಗ್ಬೇಕಷ್ಟೇ. ಹಾಗೆ ನಾವು ಚಿಕ್ಕಪೇಟೆದು ಮೇನ್ ಸ್ಟ್ರೀಟ್ ಎಲ್ಲ ನೋಡಿಕೊಂಡು ರಾಜಾ ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲೂ ಸಿಕ್ಕಾಬಟ್ಟೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಅವೈಲಬಲ್ ಇತ್ತು. ಅದು ಮತ್ತು ನಾನು ರಿಟರ್ನ್ ಗಿಫ್ಟ್ ಏನೇನು ತೊಗೊಂಡ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲೆಲ್ಲ ನೋಡ್ಬೋದು, ಜಡೆ ಕೂದಲೆಲ್ಲ ಇತ್ತು. ಆ್ಯಂಡ್ ದೇವಿನ ಕೂರ್ಸೋಕ್ಕೆಲ್ಲ ಮಂಟಪಗಳು ಮತ್ತು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇತ್ತು, ಡಾಬು ಅದೆಲ್ಲ. ಮತ್ತು ಬ್ಯಾಗ್ಸ್ ಅದೆಲ್ಲ ಜಸ್ಟ್ 200 ರುಪೀಸ್ 250 ರುಪೀಸ್ಗೆ ಬ್ಯಾಗ್ಸ್ ಎಲ್ಲ ಇತ್ತು. ಆ್ಯಂಡ್ ಸರಗಳೆಲ್ಲ, ಈ ಮುತ್ತಿಂದು ಪರ್ಲ್ ಸರಗಳೆಲ್ಲ ಬರುತ್ತಲ್ಲ, ಅದೆಲ್ಲ 1000 ರುಪೀಸ್ 1500ಗೆ ಕಸ್ಟಮೈಸೇಷನ್ ಮಾಡಿ ಸರಗಳನ್ನ ಮಾಡಿಕೊಡ್ತಾರೆ. ಸೊ ಅದೆಲ್ಲ ಇತ್ತು. ಹೀಗಿತ್ತು ಗೈಸ್, ಎಲ್ಲ ಪ್ರತಿಯೊಂದು ಐಟಮ್ಸ್ ಅವೈಲಬಲ್ ಇದೆ ಅಲ್ಲಿ. ಹಾಗಾಗಿ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಟು ವಿಸಿಟ್ ಒನ್ಸ್ ಅಂತ ಅನಿಸುತ್ತೆ ನನಗೆ. ಸೊ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಒಂದು ಛತ್ರಿ ತೊಗೊಂಡೆ ಅಂತ, ಅದು ಇದು ಸಿಕ್ಕಾಪಟ್ಟೆ ದೊಡ್ಡ ಛತ್ರಿ. ಮಳೆ ಬರ್ತಿತ್ತು, ಹಾಗಾಗಿ ಒಂದು ಛತ್ರಿ ಅಂತ ತೊಗೊಂಡೆ. 150 ರುಪೀಸ್ ಏನೋ ಕೊಟ್ಟಿದ್ದಷ್ಟೇ. ಸಿಕ್ಕಾಪಟ್ಟೆ ದೊಡ್ಡದಿದೆ, ಒಂದು 3 ಜನ ಆರಾಮಾಗಿ ಹೋಗ್ಬೋದು. ಸೊ ಈ ಛತ್ರಿ ಒಂದು ತೊಗೊಂಡಿದ್ದು. ಮತ್ತು ಬ್ಲೌಸ್ ಅಂತ ಹೇಳಿದ್ನಲ್ಲ, ಸೊ ದಿಸ್ ಇಸ್ ದ ಬ್ಲೌಸ್ ಐ ಬಾಟ್. ಇದೇನೆಂದರೆ ನೆಕ್ ಹತ್ರ ಒಂದು ಥ್ರೆಡ್ ಬರುತ್ತೆ, ಅದನ್ನ ಬ್ಯಾಕ್ ಸೈಡಲ್ಲಿ ಕಟ್ಬೋದು. ಮತ್ತು ಬ್ಯಾಕ್ ಬಟನ್ ಇದು ಚೆನ್ನಾಗಿದೆ. ಇನ್ನೊಂದು ಬ್ಲ್ಯಾಕ್ ಕಲರು, ಅದು ನಾನು ನೆಕ್ಸ್ಟ್ ಯಾವಾಗಾದರೂ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಗೈಸ್ ಚಿಕ್ಕಪೇಟೆ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ, ಲಾಟ್ಸ್ ಆಫ್ ಯು.